ಹಾಯ್ ಫ್ರೆಂಡ್ಸ್, ನೀವು ಮಡಿಕೆಯಲ್ಲಿ ಅಡುಗೆ ಮಾಡ್ತೀರಾ? ಹಾಗಿದ್ರೆ ಮಡಿಕೆನ ಯಾವ ವಿಧಾನದಲ್ಲಿ ಪಳಗಿಸ್ಕೊಳ್ತೀರಿ? ನಾನು ಯಾವ ವಿಧಾನದಲ್ಲಿ ಪಳಗಿಸಿದ್ದೀನಿ ಆ ವಿಧಾನನ ನೀವು ಒಮ್ಮೆ ನೋಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ 4 ವಿಧಾನದಲ್ಲಿ ನಾನು ಮಡಿಕೆನ ಪಳಗಿಸ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ, ಅಂದರೆ ಸೀಸನಿಂಗ್ ಮಾಡ್ಕೊಳ್ಳೋದನ್ನು. ಅದಕ್ಕೆ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಯಾರಿಗಾದ್ರೂ ಪ್ರಯೋಜನ ಇದ್ದರೆ ಖಂಡಿತ ಇದರಲ್ಲೇ ಲಿಂಕ್ ಹಾಕಿರ್ತೀನಿ. ಲಿಂಕನ್ನು ನೋಡಿಕೊಂಡು ಪಳಗಿಸ್ಕೊಳ್ಳೋ ವಿಧಾನನ ನೋಡ್ಕೊಳ್ಬೋದು. ನೋಡಿ, ತಂದಾಗ ಬಾಕ್ಸಲ್ಲಿ ಈ ರೀತಿ ಇದ್ದಂಥ ಒಂದು ಮಡಿಕೆ ಗ್ಲಾಸಿ ಟಚ್ ಹೇಗೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ನೀವು ಸವಿವರವಾಗಿ ನೋಡ್ಕೊಳ್ಬೋದು. ಇಲ್ಲಿ ಶಾರ್ಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್, ಅದೇ ಎಷ್ಟು ದಿನ ಪಳಗಿಸ್ಬೇಕು ಅದನ್ನೆಲ್ಲ ವಿವರವಾಗಿ ಅದರಲ್ಲಿ ಹಾಕಿದ್ದೀನಿ. ಮೊದಲನೇ ದಿನ ನೋಡಿ, ಅಕ್ಕಿಯ ಗಂಜಿನ ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದು ಮೊದಲನೇ ಸ್ಟೆಪ್ಪು ಪಳಗಿಸೋ ವಿಧಾನದಲ್ಲಿ. ಹಾಗೆ ಟಬ್ ತುಂಬ ಚೆನ್ನಾಗಿ ನೀರು ತುಂಬಿಸಿ ಇಡಬೇಕಾಗತ್ತೆ. ಏರ್ ಬಬಲ್ಸ್ ಎಲ್ಲ ಔಟ್ ಆಗಬೇಕಲ್ಲ, ಅದಕ್ಕೋಸ್ಕರ ನೆನೆಸಿಡ್ತಾ ಇದ್ದೀನಿ. ನೋಡಿ, ಒಂದು 2-3 ದಿನ ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಗಂಜಿನ ರಿಮೂವ್ ಮಾಡಿದ್ಮೇಲೆ ಚೆನ್ನಾಗಿ ತೊಳೆದ್ಮೇಲೆ ನೀರಿನ ಅಂಶ ಡ್ರೈ ಆಗೋವರೆಗೂ ಹಾಗೆ ಬಿಡಬೇಕು. ಡ್ರೈ ಆದಮೇಲೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ತಿದ್ದೀನಿ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಅಡುಗೆ ಎಣ್ಣೆ ಯಾವುದಾದ್ರೂ ಬಳಸ್ಬೋದಾಗಿದೆ. ನಾನು ಮೊದಲನೇ ದಿನ ಕೊಬ್ಬರಿ ಎಣ್ಣೆನ ಹಚ್ಚಿದ್ದೀನಿ. ಹಾಗೆ 3 ಡೇಸ್ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. 2ನೇ ದಿನ ಎಳ್ಳೆಣ್ಣೆ ಕೂಡ ಹಚ್ಚಿದೆ. ಈಗ ನೀಟಾಗಿ ನೀರಲ್ಲಿ ತೊಳ್ಕೊಂಡು ನೆಕ್ಸ್ಟ್ 3ನೇ ಸ್ಟೆಪ್ಪನ್ನು ನಾನು ಮಾಡ್ತಾಯಿದ್ದೀನಿ. ಎಣ್ಣೆ ಹಚ್ಚಿ ಒಣಗಿಸಿದ್ದಾಯಿತು. ಹಾಗೆ ಗಂಜಿನ ತುಂಬಿಸಿಟ್ಟು ಕೂಡ ಏರ್ ಬಬಲ್ಸ್ ಎಲ್ಲ ಔಟ್ ಆಗಿರುತ್ತೆ ಕ್ಲೀನಾಗಿ. ಈಗ 3ನೇ ಸ್ಟೆಪ್ಪು, ನೀರಲ್ಲಿ ಚೆನ್ನಾಗಿ ಕುದಿಸ್ಲಿಕ್ಕೆ ಇಡಬೇಕು. ಹಾಗಾಗಿ ತುಂಬ ನೀರನ್ನು ತುಂಬಿಸಿ ಟೀ ಡಿಕಾಕ್ಷನನ್ನು ಹಾಕ್ಕೊಳ್ತಿದ್ದೀನಿ. ಒಂದು 4-5 ಚಮಚ ಟೀ ಡಿಕಾಕ್ಷನ್ನ ಹಾಕ್ಕೊಂಡು ಒಂದು 2-2.5 ಅವರ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಲೋ ಫ್ಲೇಮಲ್ಲಿ ನೀಟಾಗಿ ಕುದಿಸ್ಕೊಂಡ ನಂತರ ನೋಡಿ ಈ ಹದಕ್ಕೆ ಬಂದಿರುತ್ತೆ ಸೂಪರಾಗಿ. 3 ಅವರ್ ಅಥವಾ 2.5 ಅವರ್ ಕುದಿಸಿದ್ರೂ ಕೂಡ ಮಡಿಕೆ ಏನಾಗಿಲ್ಲ, ಅಂದರೆ ಸೇಫ್ಟಿ ಇದೆ ಅಂತ ತೊಂದರೆ ಇಲ್ಲ. ಇನ್ನು ಲಾಸ್ಟ್ ಒಂದು ಪ್ರೊಸೀಜರ್ ಬಾಕಿ ಇದೆ. ಹಸಿ ತೆಂಗಿನಕಾಯಿ ತುರಿನ ಒಂದು ಅರ್ಧ ಹೋಳಷ್ಟು ಅಥವಾ ಒಂದು 4-5 ಚಮಚದಷ್ಟು ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಮೊದಲನೇ ಸರಿ ಉರಿತಾ ಇರೋದ್ರಿಂದ ಇದನ್ನು ಅಡುಗೆಗೆ ಬಳಕೆ ಮಾಡಬಾರ್ದು. ಎಣ್ಣೆ ಅಂಶ ಇರೋಂಥ ಯಾವುದೇ ಪದಾರ್ಥನ ಫ್ರೈ ಮಾಡ್ಬೋದು. ಇದರಲ್ಲಿ ತೆಂಗಿನಕಾಯಿ ಬೆಸ್ಟು, ಹಾಗಾಗಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಒರೆಸಿಟ್ಕೊಂಡು ಇವತ್ತಿಂದಾನೇ ಅಡುಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಮಡಿಕೆಯಲ್ಲಿ. ಇಷ್ಟೆಲ್ಲ ಸೀಸನಿಂಗ್ ಮಾಡಿರೋ ಮಡಿಕೆನ ಎತ್ತಾಕಿದರೆ ಒಡೆದೋಗಲ್ವ ಅಂತ ಕೇಳಬೇಡಿ, ಖಂಡಿತ ಒಡೆದೋಗುತ್ತೆ. ಅಡುಗೆ ಮಾಡಲಿಕ್ಕೆ, ಬಳಕೆ ಮಾಡಲಿಕ್ಕೆ ಹೇಗೆ ಯೋಗ್ಯ ಅನ್ನೋದನ್ನು ಮಾತ್ರ ನಾನು ಸೀಸನಿಂಗ್ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.